ಎಲ್ಲರಿಗೂ ನಮಸ್ಕಾರ. ಓಪನಿಂಗ್ ಸೀನ್ನಲ್ಲಿ ಗಿರಿಜಾ ಹೇಳ್ತಾರೆ, ಅರೆ ಪೂಜೆ ಮಾಡಿಲ್ಲ, ಅಂಗಳ ಸಾರಿಸಿಲ್ಲ, ರಂಗೋಲಿ ಹಾಕಿಲ್ಲ, ಎಲ್ಲಿ ಹೋದ್ಲು ಈ ಪ್ರಿಯಾ ಅಂತ ಹೇಳ್ತಾಳೆ. ಗಿರಿಜಾ ಮನೆ ಒಳಗೆ ಹೋಗುವಾಗ ಮೀನಾ ಅಮ್ಮು ಬರ್ತಾರೆ. ಅದಕ್ಕೆ ಗಿರಿಜಾ, ನೀವಿಬ್ರು ಈಗ ಎದ್ದು ಬಂದಿದ್ದೀರಾ, ಇನ್ನೂ ಸ್ನಾನ ಮಾಡಿಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಮೀನಾ, ನಿನ್ನೆ ಕೇಶವ ಅಣ್ಣನೊಟ್ಟಿಗೆ ಮಲ್ಕೋತೀನಂತ ಟೆರೆಸ್ಗೆ ಹೋಗಿದ್ದ, ಅಮ್ಮುಗೆ ಭಯ ಆಗುತ್ತೆ ಅಂತ ನನ್ನ ರೂಮ್ಗೆ ಬಂದಿದ್ಲು, ಇಬ್ರು ಹರಟೆ ಹೊಡ್ಕೊಂಡು ಮಲಗೋದ್ರಲ್ಲಿ ಲೇಟ್ ಆಯಿತು, ಅದಕ್ಕೆ ಎದ್ದಿದ್ದು ಲೇಟ್ ಆಗೋಯ್ತು ಅಂತ ಅತ್ತೆ ಹತ್ರ ಹೇಳ್ತಾರೆ. ಅದಕ್ಕೆ ಗಿರಿಜಾ, ಇಬ್ರು ಹೋಗಿ ಬೇಗ ಸ್ನಾನ ಮಾಡ್ಕೊಂಡು ಬನ್ರಿ, ನಿಮ್ಮ ಮಾವ ನೋಡಿದ್ರೆ ಅದಕ್ಕೂ ಬಯಸ್ಕೋತೀರಾ. ಗಿರಿಜಾ ಮೀನಾ ಹತ್ರ, ಪ್ರಿಯಾ ಎಲ್ಲಿ ಹೋದ್ಲು, ಯಾವ ಕೆಲಸನೂ ಮಾಡಿಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಮೀನಾ ಗೊತ್ತಿಲ್ಲ ಅಂತಾಳೆ. ಗಿರಿಜಾ ಪ್ರಿಯಾ ಅಂತ ಕರಿತಾ ಅವಳು ರೂಮ್ ಹತ್ರ ಬರ್ತಾಳೆ. ಪ್ರಿಯಾ ಮಲಗಿರ್ತಾಳೆ. ಆಗ ಗಿರಿಜಾ ಬಾಗಿಲು ತೆಗೆದು ಒಳಗೂ ಬರೋಕ್ಕೂ ಅವಳಿಗೆ ಎಚ್ಚರ ಆಗುತ್ತೆ. ಗಿರಿಜಾ, ಏನಾಯ್ತಮ್ಮ, ಹುಷಾರಿಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಪ್ರಿಯಾ, ರಾತ್ರಿ ಮಾಧವ ಅವರು ಟೆರೆಸ್ ಮೇಲೆ ಮಲಗಿದ್ರು, ಅವರು ಬರ್ತಾರೆ ಅಂತ ಕಾದು ಕಾದು ನಾನು ಮಲಗೋದ್ರಲ್ಲಿ ತಡ ಆಯಿತು ಅಂತ ಅತ್ತೆ ಹತ್ರ ಹೇಳ್ತಾಳೆ. ಪ್ರಿಯಾ ಅತ್ತೆ ಹತ್ರ, ಈಗಲೇ ಹೋಗಿ ಕೆಲಸ ಮಾಡ್ತೀನಿ ಅಂತ. ಅದಕ್ಕೆ ಗಿರಿಜಾ, ಬೇಡ, ಇವತ್ತು ನಾನೇ ಕೆಲಸ ಮಾಡ್ತೀನಿ, ನೀನು ಮೊದಲು ಹೋಗಿ ಸ್ನಾನ ಮಾಡು, ನಾನೇ ನಿನಗೆ ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ. ನಂದ ಸ್ಕೂಟರ್ ಸ್ಟಾರ್ಟ್ ಮಾಡಿಕೊಂಡು ಗಿರಿಜಾ ಹತ್ರ, ಕೇಶವನ ಹತ್ರ ಬೇಗ ಬರೋಕ್ಕೆ ಹೇಳು, ಲೇಟ್ ಆಯಿತು ಅಂತ. ಗಿರಿಜಾ ಕೇಶವನನ್ನ ಕರ್ಕೊಂಡು ಬರ್ತಾ, ಊಟಕ್ಕೆ ಮನೆಗೆ ಬಾ ಅಂತಾಳೆ. ಕೇಶವ ಅಪ್ಪನ ಸ್ಕೂಟರಲ್ಲಿ ಕೂತ್ಕೊಳ್ಳಲ್ಲ, ಹಾಗೆ ಏನೂ ಮಾತಾಡದೆ ನೆಡ್ಕೊಂಡು ಹೋಗ್ತಾನೆ. ನಂದ ಕೇಶವ ಕೇಶವ ಅಂತ ಎಷ್ಟೇ ಕರೆದ್ರೂ ಹಿಂದೆ ತಿರುಗದೆ ಹಾಗೆ ಹೋಗ್ತಾನೆ. ನಂದ ಗಿರಿಜಾ ಹತ್ರ, ಏನಾಯಿತು ಅವನಿಗೆ, ನಾನು ಇಷ್ಟು ಕೂಗ್ತಾನೆ ಇದ್ರೂ ಹೋಗ್ತಾ ಇದ್ದಾನಲ್ವಾ, ನಾನು ಅಂಗಡಿಗೆ ಲೇಟ್ ಆಯಿತು ಅಂತ ಬೇಗ ಕರ್ಕೊಂಡು ಹೋಗೋಣ ಅಂತ ನಾನು ಇಲ್ಲಿ ಕಾಯ್ತಾ ಇದ್ದರೆ ನನ್ನಲ್ಲಿ ಇರೋದನ್ನು ನೋಡದೆ ಲೆಕ್ಕಿಸದೆ ಹೋಗ್ತಾ ಇದ್ದಾನಲ್ಲ ಅವನಿಗೇನಾಯ್ತಂತ ಗಿರಿಜಾ ಹತ್ರ ಕೇಳ್ತಾನೆ. ಅದಕ್ಕೆ ಗಿರಿಜಾ, ನಾನು ನಿಮ್ಮ ಹತ್ರ ಹೇಳೋದೇ ಮರ್ತು ಹೋದೆ ರೀ, ಅದೇನಂದರೆ ನಿನ್ನೆ ರಾತ್ರಿ ಮೀನಾಗೆ ಕೇಶವ ಏನಕ್ಕೋ ಬೈತಾ ಇದ್ದ, ಅದಕ್ಕೆ ಅವನಿಗೆ ಸರಿಯಾಗಿ ಬೈದೀನಿ ಅಂತ ಹೇಳ್ತಾಳೆ. ಅದಕ್ಕೆ ನನ್ನ ಹತ್ರನೂ ಮಾತಾಡದೆ ಹೋದ ಅಂತಾಳೆ. ಹೀಗೆ ತನ್ನ ಗಂಡನ ಹತ್ರ ಸುಳ್ಳು ಹೇಳ್ತಾಳೆ ಗಿರಿಜಾ. ಅದಕ್ಕೆ ನಂದ, ನೀನು ಯಾಕೆ ಬೈದೆ, ಮುದ್ದು ಮಾಡಿ ಹೇಳ್ಬೋದಿತ್ತಲ್ವಾ ಅಂತ ಹೇಳ್ತಾನೆ. ಏನು ಗಿರಿಜಾ, ಅಂಗಡಿಯಲ್ಲಿ ನಾನು ಒಂದೇ ಸಮನೆ ಬೈತಾ ಇರ್ತೀನಿ, ಇಲ್ಲಿ ನೀನು ಮನೆಗೆ ಬಂದ ಮೇಲೆ ಬೈದರೆ ಅವನಿಗೆ ಮನಸ್ಸಿಗೆ ಬೇಜಾರಾಗುತ್ತೆ ಅಲ್ವಾ. ಇದೇ ಕೊನೆ ಗಿರಿಜಾ, ನೀನು ಇನ್ಮುಂದೆ ಬೈಯೋ ಹಾಗೇ ಇಲ್ಲ, ನಾನು ಬೈದು ಮಾಡುವ ಗಾಯಕ್ಕೆ ನೀನು ಪ್ರೀತಿಯಿಂದ ಮುಲಾಮು ಹಚ್ಚಬೇಕು, ಆಯ್ತಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಗಿರಿಜಾ ಸ್ಟೋರ್ನಲ್ಲಿ ಕೇಶವ ಹನುಮಂತಣ್ಣನ ಹತ್ರ ಏನೋ ಕೆಲಸ ಮಾಡುವಾಗ, ಅಪ್ಪ ಯಾಕೆ ಮನೆಯವರಿಗೆ ಮಾರಿ ಊರಿಗೆಲ್ಲ ಉಪಕಾರಿ ಅಂತ ಕೇಳ್ತಾನೆ. ಅದಕ್ಕೆ ಹನುಮಂತಣ್ಣ, ಯಾಕೋ ಏನು ಮಾತಾಡ್ತಿದ್ದೀಯಾ ಅಂತ ಕೇಳ್ತಾನೆ. ಅದಕ್ಕೆ ಕೇಶವ, ಊರವ್ರ ಹತ್ರ ಪ್ರೀತಿಯಿಂದ ಮಾತಾಡ್ತಾರೆ, ಆದರೆ ಮನೆಯವ್ರ ಹತ್ರ ಗುರ್ರ ಅಂತ ಇರ್ತಾರೆ. ಮಕ್ಕಳ ಜೊತೆ ನಾನು ಪ್ರೀತಿಯಿಂದ ಮಾತಾಡ್ಬೋದಲ್ವಾ, ನನಗಂತೂ ಈ ವಿಷಯಕ್ಕೆ ತುಂಬ ಬೇಜಾರಾಗಿದೆ ಹನುಮಂತಣ್ಣ ಅಂತಾನೆ. ಅದಕ್ಕೆ ಹನುಮಂತಣ್ಣ, ನಂದ ಬೇರೆಯವ್ರ ಜೊತೆ ಯಾಕೆ ಚೆನ್ನಾಗಿ ಇರ್ತಾನೆ ಅಂದರೆ ಅವರೆಲ್ಲ ಅವನಿಗೆ ಬೇಕಾದವರು, ಆದರೆ ನಿನ್ನನ್ನು ಯಾಕೆ ಬೈತಾನೆ ಹೇಳು, ನೀನು ಅವನ ರಕ್ತ ಕಣಯ್ಯ ಅಂತಾನೆ. ಯೋಚನೆ ಮಾಡು, ನಾವೆಲ್ಲರ ಜೊತೆನೂ ಚೆನ್ನಾಗಿರ್ತೀವಿ, ಆದರೆ ಅವರಿಗೆ ಬಯೋಕೆ ಆಗುತ್ತಾ, ನಾವು ಬಯೋಕೆ ಆಗೋದು ನಮ್ಮವ್ರ ಜೊತೆ ಮಾತ್ರ, ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಬೈಗುಳಾನೂ ಇರುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಕೇಶವ, ನಂಗಂತೂ ಬೈಸ್ಕೊಂಡು ಸಾಕಾಗಿದೆ ಹನುಮಂತಣ್ಣ ಅಂತಾನೆ. ಅದಕ್ಕೆ ಹನುಮಂತಣ್ಣ, ನಂದ ಅನಾಥವಾಗಿ ಬೆಳೆದ, ತುಂಬ ಕಷ್ಟಪಟ್ಟ, ಆ ಸಣ್ಣ ಅಂಗಡಿ ಮಾಡಿದ, ಚೆನ್ನಾಗಿ ವ್ಯಾಪಾರ ಆಯಿತು, ಅವನು ಮಜಾ ಮಾಡಬಹುದಿತ್ತು, ಆದರೆ ತನಗೆ ಅಂತ ಕುಟುಂಬ ಕಟ್ಕೊಂಡ, ಮಕ್ಕಳನ್ನು ಬೆಳೆಸಿದ, ಅವರಿಗೆ ಪ್ರೀತಿ ವಿಶ್ವಾಸ ಎಲ್ಲ ಕೊಟ್ಟ, ಉತ್ತಮವಾಗಿ ಬೆಳೆಸಿದ ಅಂತ ಹೇಳ್ತಾನೆ. ಹನುಮಂತಣ್ಣ ಉದಾಹರಣೆಯಾಗಿ ಕೇಶವನಿಗೆ, ಉದ್ದ ಕೊಕ್ಕಿನ ಮರಗುಟಿಕ ಹಕ್ಕಿ ಗೊತ್ತಾ ನಿಂಗೆ ಕೇಶವ, ಆ ಹಕ್ಕಿ ಮರದಲ್ಲಿ ಒಂದು ಗೂಡು ಕಟ್ಟಿರುತ್ತೆ, ಅದರ ಒಳಗಡೆ ಅದರ ಹೆಂಡತಿ ಮಕ್ಕಳು ಎಲ್ಲ ಇರುತ್ತಾರೆ. ಆ ಹಕ್ಕಿ 100 ಸಲ ಹಾರಿ ಹೋಗಿ ಚಿಕ್ಕ ಚಿಕ್ಕ ಹಣ್ಣುಗಳನ್ನು, ಸಣ್ಣ ಸಣ್ಣ ಕಾಳುಗಳನ್ನು ಎತ್ತಿಕೊಂಡು ಬಂದು ಒಳಗೆ ಇರೋ ಸಣ್ಣ ಮರಿಗಳಿಗೆ ತಿನ್ನಿಸ್ತಾ ಇರುತ್ತೆ. ಹಾಗೆ ಕಣೋ ನಂದ, ನಿಮ್ಮನ್ನೆಲ್ಲ ನಂದಗೋಕುಲ ಎನ್ನೋ ಪುಟ್ಟ ಗೂಡಲ್ಲಿ ಇಟ್ಟು ನಿಮ್ಮನ್ನೆಲ್ಲ ಸಾಕಿ ಸಲುಹಿ, ನಿಮಗೆಲ್ಲ ಆಹಾರ ಕೊಟ್ಟು ಸಂಸ್ಕಾರ ಕಲಿಸಿ ದೊಡ್ಡವರಾಗಿ ಮಾಡಿ ನಿಮ್ಮನ್ನೆಲ್ಲ ಜೋಪಾನವಾಗಿ ಕಾಪಾಡುತ್ತಾ ಇದ್ದಾನೆ ಕಣೋ. ಹೀಗೆ ನಂದ ಹೇಗೆ ಅಂತ ಹನುಮಂತಣ್ಣ ಕೇಶವನಿಗೆ ಅರ್ಥ ಮಾಡ್ತಾನೆ. ಪ್ರಿಯ ರೂಮ್ಗೆ ಮಾಧವ ಬರುತ್ತಾನೆ. ಆಗ ಪ್ರಿಯ ಎಚ್ಚರ ಇದ್ದು ಮಲಗೋ ಥರ ನಾಟಕ ಮಾಡ್ತಾಳೆ. ಪ್ರಿಯ ಮಲಗಿರುವುದನ್ನು ನೋಡಿ ಮಾಧವ ಹೋಗುತ್ತಿರುವಾಗ ಪ್ರಿಯ ಹೇಳ್ತಾಳೆ. ಆಗ ಮಾಧವ ಪ್ರಿಯ ಹತ್ರ, ಅಮ್ಮ ನಿನಗೆ ತಲೆನೋವು ಅಂತ ಹೇಳ್ತಿದ್ರು, ಈಗ ಆರಾಮಾಗಿ ಇದೆಯಾ ಅಲ್ವಾ ಕೇಳ್ತಾನೆ. ಅದಕ್ಕೆ ಪ್ರಿಯ, ಆರಾಮಾಗಿ ಇದ್ದೀನಿ ಅಂತಾಳೆ. ಅದಕ್ಕೆ ಸರಿ, ನೀನು ಇನ್ನು ರೆಸ್ಟ್ ಮಾಡು, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಕೇಶವ ಮಾವನ ಹತ್ರ ಮಾತಾಡ್ತಾ ಚೀಲವನ್ನು ಚೂರಿಯಲ್ಲಿ ಕಟ್ ಮಾಡ್ತಿರುವಾಗ ಕೈಗೆ ಗಾಯ ಆಗುತ್ತೆ. ಆಗ ನಂದ ಓಡಿ ಬಂದು, ಏನೋ ಕೇಶವ, ಯಾರಾದರೂ ರಕ್ತ ಬರೋ ಹಾಗೆ ಕೊಯ್ಕೋತಾರಾ. ಆಗ ಕೇಶವ, ನನಗೇನೂ ಆಗಿಲ್ಲ ಅಪ್ಪ ಅಂತಾನೆ. ಸುಮ್ಮನಿರೋ, ರಕ್ತ ಇಷ್ಟೊಂದು ಬರ್ತಿದೆ, ಏನೂ ಆಗಿಲ್ಲ ಅಂತ ಹೇಳ್ತಿದ್ದೀಯಾ ಅಂತ ಮತ್ತೆ ಅರ್ಶಿನ ಹಚ್ತಾನೆ. ನಂದ ಕೇಶವಗೆ, ಉರಿತಾ ಇದೆಯಾ, ಒಂದು ಸ್ವಲ್ಪ ಹೊತ್ತು ಸರಿ ಹೋಗುತ್ತೆ. ಅದಕ್ಕೆ ಕೇಶವ, ಅಪ್ಪ ಅಷ್ಟು ದೊಡ್ಡದಾಗಿ ಏನೂ ಆಗಿಲ್ಲ ಅಂತ ಹೇಳ್ತಾನೆ. ಅವನು ಅಪ್ಪ ತೋರಿಸಿದ ಕಾಳಜಿ ನೋಡಿ ಎಮೋಷ್ನಲ್ ಆಗ್ತಾನೆ. ಆಗ ಹನುಮಂತಣ್ಣನ ಹತ್ರ, ಇವನಿಗೆ ಇವತ್ತು ಏನೂ ಕೆಲಸ ಕೊಡಬೇಡಿ ಅಂತ ಹೇಳ್ತಾನೆ. ನಂದ ಹೋಗ್ತಾ, ಅಬ್ಬ ಒಂದ್ಸಲ ಜೀವನೇ ಬಾಯಿಗೆ ಬಂದ್ಬಿಡ್ತು ಅಂತಾನೆ.
ಆಗ ಕೇಶವಗೆ ಅಪ್ಪನ ಪ್ರೀತಿ ಅರ್ಥ ಆಗುತ್ತೆ. ಹನುಮಂತಣ್ಣ ಕೇಶವನ ಹತ್ರ ಬಂದು ಎಲ್ಲ ಸರಿ, ಎಲ್ಲರೂ ನೋವು ಆದಾಗ ಅಮ್ಮ ಅಂತಾರೆ, ನೀನೇನು ಅಪ್ಪ ಅಂದೆ ಅಂತ ಹೇಳಿ ನಕ್ಕು ಹೋಗ್ತಾನೆ. ಕೇಶವ ಅಪ್ಪನ ಹತ್ರ ಬಂದು ಡೆಲಿವರಿ ಆಯಿತು ಅಂತ ಹೇಳ್ತಾನೆ. ಅದಕ್ಕೆ ನಂದ ಇನ್ನಾದರೂ ಸ್ವಲ್ಪ ನೋಡಿಕೊಂಡು ಕೆಲಸ ಮಾಡು ಅಂತ ಹೇಳಿ ಮೆತ್ತಗೆ ಹೇಳಿ ಹೊರಗೆ ಹೋಗ್ತಾನೆ. ಕೇಶವ ಹನುಮಂತನ ಹತ್ರ ಇಷ್ಟು ದಿವಸ ನಾನು ಏನೇ ತಪ್ಪು ಮಾಡಿದ್ರು ಬೈತಾ ಇದ್ರು, ಇವತ್ತು ಕಸ್ಟಮರ್ ಅಷ್ಟು ಬೈದ್ರು ಏನೂ ಒಂಚೂರು ಬೈಲೇ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಹನುಮಂತಣ್ಣ, ಕೇಶವ ನೀನು ಡೆಲಿವರಿಗೆ ಹೋದ್ಮೇಲೆ ಏನಾಯಿತು ಗೊತ್ತಾ, ನಂದ ಆ ಕಸ್ಟಮರ್ಗೆ ಸರಿಯಾಗಿ ಬೈತಾನೆ. ನಂದ ಆ ಕಸ್ಟಮರ್ ಹತ್ರ ಗೊತ್ತಿಲ್ಲದೆ ಬೇರೆ ಬ್ರ್ಯಾಂಡು ಫಿನೈಲ್ ಕೊಟ್ಟ. ಅವನು ಸಾರಿ ಅಂತ ಕೇಳಿದ್ರು, ನೀವು ಯಾಕೆ ಅಷ್ಟು ಬೈದ್ರಿ, ನೀವು ಅವ್ರ ಹತ್ರ ಹಾಗೆ ಮಾತಾಡಬಾರ್ದಿತ್ತು, ನೀವು ಕ್ಷಮೆ ಕೇಳಬೇಕಿತ್ತು ಅಂತಾನೆ ನಂದ. ಅದಕ್ಕೆ ಕಸ್ಟಮರ್, ನಾನು ಕೆಲಸದವನ ಹತ್ರ ಕ್ಷಮೆ ಕೇಳೋದಾ ಅಂತಾನೆ. ಆಗ ನಂದ ಕಸ್ಟಮರ್ಗೆ ಜೋರಾಗಿ, ಆ ಹುಡುಗನೇನು ಅಂದ್ಕೊಂಡಿದ್ಯಾ, ಅವನು ಈ ಗಿರಿಜಾ ಸ್ಟೋರ್ಗೆ ಓನರ್ ಅಂತ ಹೇಳ್ತಾನೆ. ಸಾಹುಕಾರ, ಅವನು ನಾನು ಆದಮೇಲೆ ಕುರ್ಚಿಯಲ್ಲಿ ಕೂತ್ಕೊಳ್ಬೇಕಾದವನು, ಬಾಯಿಗೆ ಬಂದಾಗೆ ಮಾತಾಡೋ ಬದಲು ಮಾತಾಡುವಾಗ ನೋಡ್ಕೊಂಡು ಮಾತಾಡಬೇಕು. ಹೀಗೆ ನಂದ ಹೇಳಿದ್ದನ್ನೆಲ್ಲ ಹನುಮಂತಣ್ಣ ಕೇಶವನಿಗೆ ಹೇಳ್ತಾನೆ. ಅದಕ್ಕೆ ಕೇಶವ, ಏನು ಅಪ್ಪ ಹೀಗೆಲ್ಲ ಹೇಳಿದ್ರ ಅಂತ ಹನುಮಂತಣ್ಣನ ಹತ್ರ ಕೇಳ್ತಾನೆ. ಹೌದು ಅಂತ ಹನುಮಂತಣ್ಣ ಹೇಳ್ತಾನೆ. ಆಗ ಕೇಶವಗೆ ಖುಷಿ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.